ತಗ್ಗುವುದೇ ಇಲ್ಲ ಎಂದಿದ್ದ ಪುಷ್ಪರಾಜ್ ಕೈ ಮುಗಿದು ಕ್ಷಮೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ, ಅಲ್ಲು ಅರ್ಜುನ್ ಬೇಸರ. ನಟ ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಸಿನಿಮಾ ಪ್ರೀಮಿಯರ್ ಶೋನಲ್ಲಿ ನಡೆದ ದುರ್ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಜೈಲಿಗೂ ಕೂಡ ಹೋಗಿ ಬಂದರು. ಅದಾದ ನಂತರ ಪುಷ್ಪರಾಜ್ ಪ್ರೆಸ್ ಮೀಟ್ ನಡೆಸಿ ಕ್ಷಮೆ ಕೋರಿದ್ದಾರೆ. ಜಸ್ಟ್ ಒಂದೇ ದಿನದಲ್ಲಿ ಏನೆಲ್ಲ ನಡೀತು ಅಂದ್ರೆ, ಅಲ್ಲು ಅರ್ಜುನ್ ನಿನ್ನೆ 11 ಗಂಟೆ ಸುಮಾರಿಗೆ ಜೈಲಿಗೆ ಹೋದ್ರು. ಅದಾದ ಬಳಿಕ ರೇವತಿ ಗಂಡ ಕೇಸ್ ವಾಪಸ್ ಪಡಿತೀನಿ, ನನಗೆ ಈ ವಿಚಾರವೇ ಗೊತ್ತಿಲ್ಲ ಎಂದ್ರು. ನಂತರ ಅಲ್ಲು ಅರ್ಜುನ್ಗೆ 14 ದಿನ ನ್ಯಾಯಾಂಗ ಬಂಧನವಾಗುತ್ತೆ. ಅಲ್ಲು ಅರ್ಜುನ್ ಬಿಡುಗಡೆ ಕೂಡ ಆಗುತ್ತೆ. ಬರೀ ಒಂದೇ ಒಂದು ದಿನದಲ್ಲಿ ಏನೆಲ್ಲ ಬದಲಾವಣೆಯಾಯಿತು. ಹೌದು, ಜೈಲಿನಿಂದ ನೇರವಾಗಿ ಬಂದ ನಂತರ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ನಡೆಸಿದ್ರು. ಅಪ್ಪನನ್ನ ನೋಡ್ತಾ ಇದ್ದಂತೆ ಮಕ್ಕಳು ಅಪ್ಪ ಎಂದು ಮುದ್ದಾಡಿದ್ವು. ಅಲ್ಲು ಅರ್ಜುನ್ ಹೆಂಡತಿ ಗಂಡನನ್ನ ನೋಡಿ ಗುಳು ಅಂತ ಅತ್ತು ಮುತ್ತಿಟ್ರು. ನಂತರ ತೆಲುಗು ಸಿನಿಮಾ ತಾರೆಯರು ನಟನ ಮನೆ ಮುಂದೆ ಬಂದು ಮಾತನಾಡಿಸಿದ್ರು. ಅಂದಹಾಗೆ ಈ ವೇಳೆ ಮಾತನಾಡಿದ ಪುಷ್ಪರಾಜ್, ನನ್ನದು ತಪ್ಪಾಗಿದೆ, ಕ್ಷಮಿಸಿ. ನಾನು ರೇವತಿ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಲು ಸಿದ್ಧನಿದ್ದೇನೆ ಎಂದು ಭಾವುಕರಾದ್ರು. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ನೋಡಿ. ಆಸ್ಪತ್ರೆಯಲ್ಲಿರುವ ರೇವತಿ ಮಗನ ಚಿಕಿತ್ಸೆ ಖರ್ಚು ನಾನೇ ಹೊರುತ್ತೇನೆ ಎಂದು ಹೇಳಿದ್ರು. ಇನ್ನು ಪುಷ್ಪ 2 ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದ್ದು, ದೇಶ ವಿದೇಶದಿಂದ ಸೇರಿ ಸಾವಿರಾರು ಕೋಟಿ ಹಣ ದೋಚಿದೆ. ಆದರೆ ಅಲ್ಲು ಅರ್ಜುನ್ ಸಿನಿಮಾ ಜರ್ನಿಯಲ್ಲಿ ಇದೊಂದು ಕಪ್ಪು ಚುಕ್ಕಿ ಆಗ್ಬಿಟ್ಟಿದೆ. ಸಿನಿಮಾ ಪ್ರೀಮಿಯರ್ ಶೋ ವೇಳೆ ನಡೆದ ದುರ್ಘಟನೆಗೆ ಇಡೀ ಪುಷ್ಪ ತಂಡ ಬೇಸರ ವ್ಯಕ್ತಪಡಿಸಿದೆ. ಒಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿರುವ ವಿಚಾರ ಏನಪ್ಪಾ ಅಂದ್ರೆ, ನಟನ ಮರ್ಯಾದೆ ತೆಗೆಯಲು ಬೇಕಂತಲೇ ಯಾರೋ ಷಡ್ಯಂತ್ರ ರೂಪಿಸಿದ್ದಾರೆ ಎನ್ನಲಾಗಿದೆ. ಎನಿವೆ, ನಟ ಅಲ್ಲು ಅರ್ಜುನ್ ಮಾತ್ರ ನಡೆದ ಘಟನೆಗೆ ಕೈ ಮುಗಿದು ಕ್ಷಮೆ ಕೋರಿದ್ದು ಮಾತ್ರ ಅಭಿಮಾನಿಗಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚಿ ನ್ಯೂಸ್.